ಆತ್ಮೀಯ ವಿದ್ಯಾರ್ಥಿಗಳೇ, ಕನ್ನಡ ಕ್ಲಾಸ್ ರೂಮ್ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ 8ನೇ ತರಗತಿ ಗಣಿತ ಅಧ್ಯಾಯ 4 ಚತುರ್ಭುಜಗಳು ಇದರಲ್ಲಿ ಬರುವಂತಹ ಪುಟ ಸಂಖ್ಯೆ 107ರಲ್ಲಿ ಇರುವಂತಹ ನಿರ್ಧಾರಕ 10 ಕಲಿಯೋಣ. ನಿರ್ಧಾರಕ 10 ವಜ್ರಾಕೃತಿಯ ಗುಣಲಕ್ಷಣವನ್ನ ತೋರಿಸ್ತದೆ. ಇಲ್ಲಿ ನಾವು ಇವತ್ತು ಕಲಿಲಿಕ್ಕಿರುವಂತಹ ವಿಷಯ ವಜ್ರಾಕೃತಿಯ ಕರ್ಣಗಳ ನಡುವೆ ಉಂಟಾಗುವ ಕೋನಗಳ ಬಗ್ಗೆ. ವಜ್ರಾಕೃತಿಯ ಕರ್ಣಗಳು ಅವುಗಳ ಛೇದಕ ಬಿಂದುವಿನಲ್ಲಿ ರೂಪುಗೊಂಡ ಕೋನಗಳ ಬಗ್ಗೆ ನಾವು ಏನು ಹೇಳಬಹುದು ಅಂತ ಹೇಳಿ ಇವತ್ತಿನ ಈ ವಿಡಿಯೋದಲ್ಲಿ ಕಲಿಯೋಣ. ಇಲ್ಲಿ ಈ ನಿರ್ಧಾರಕ 10 ಕಲಿಲಿಕ್ಕೆ ಒಂದು ವಜ್ರಾಕೃತಿಯನ್ನ ಇಲ್ಲಿ ಕೊಟ್ಟಿದ್ದಾರೆ. ಈ ವಜ್ರಾಕೃತಿಯನ್ನ ತೆಗೆದುಕೊಂಡು ಇಲ್ಲಿ ಇರುವಂತಹ 2 ತ್ರಿಭುಜಗಳು ಸರ್ವಸಮ ತ್ರಿಭುಜಗಳು ಅಂತ ಹೇಳಿ ನಾವು ತೋರಿಸಬೇಕು. ಸರ್ವಸಮ ಆದ್ಮೇಲೆ ಅವುಗಳ ಅನುರೂಪ ಭಾಗಗಳು ಒಂದಕ್ಕೊಂದು ಸಮವಾಗಿದೆ ಅಂತ ನಾವಿಲ್ಲಿ ತೋರಿಸಿ, ಅದರ ನಂತರ ಅಲ್ಲಿ ಉಂಟಾಗುವಂತ ಕೋನಗಳು 90 ಡಿಗ್ರಿ ಆಗಿದೆ ಅಂತ ನಾವಿಲ್ಲಿ ಪ್ರೂವ್ ಮಾಡಬೇಕು. ನಿರ್ಧಾರಕ 10 ವಜ್ರಾಕೃತಿಯ ಕರ್ಣಗಳು 90 ಡಿಗ್ರಿ ಕೋನದಲ್ಲಿ ಪರಸ್ಪರ ಅರ್ಧಿಸುತ್ತವೆ. ಇದನ್ನು ನಾವೀಗ ಪ್ರೂವ್ ಮಾಡಬೇಕು. ಅದಕ್ಕೋಸ್ಕರ ಇಲ್ಲಿ ಒಂದು ವಜ್ರಾಕೃತಿಯನ್ನು ತೆಗೆದುಕೊಂಡಿದ್ದೇನೆ. ಈ ವಜ್ರಾಕೃತಿಯ ಹೆಸರು GAME. ಈ ವಜ್ರಾಕೃತಿಯಲ್ಲಿ ನಾವು 2 ತ್ರಿಭುಜಗಳನ್ನು ತೆಗೆದುಕೊಳ್ಳುವ. ಒಂದು ತ್ರಿಭುಜ GEO ಆಗಿದೆ, ಹಾಗೆ ಇನ್ನೊಂದು ತ್ರಿಭುಜ MEO ಆಗಿದೆ. 2 ತ್ರಿಭುಜಗಳನ್ನು ತೆಗೆದುಕೊಂಡು ಈ ತ್ರಿಭುಜದಲ್ಲಿರುವಂತಹ ಯಾವುದಾದ್ರೂ 3 ಭಾಗಗಳು ಸಮವಾಗಿದೆ ಅಂತ ಮೊದಲಿಗೆ ನಾವು ತೋರಿಸಬೇಕು. ಮೊದಲಿಗೆ ಈ 2 ತ್ರಿಭುಜಗಳಲ್ಲಿ ನೀವಿಲ್ಲಿ ಕಾಣಬಹುದು EO ಎನ್ನುವಂತಹ ಬಾಹು ಏನಿದೆ 2 ತ್ರಿಭುಜಗಳಲ್ಲಿ ಇದೆ. ಹಾಗಾಗಿ ನಾವಿಲ್ಲಿ ಬರೆಯಬಹುದು EO EO. ಇದಕ್ಕೆ ರೀಸನ್ ಸಾಮಾನ್ಯ ಬಾಹುವಾಗಿದೆ. ಸಾಮಾನ್ಯ ಬಾಹು. ನಂತರ ನೀವಿಲ್ಲಿ ಕಾಣಬಹುದು ಇದು ಒಂದು ವಜ್ರಾಕೃತಿಯಾಗಿದೆ. ವಜ್ರಾಕೃತಿಯ ಎಲ್ಲಾ ಬಾಹುಗಳು ಸಮವಾಗಿರ್ತದೆ. ಆದ್ರಿಂದ ನಾವಿಲ್ಲಿ ಹೇಳ್ಬೋದು GE ಎನ್ನುವಂತಹ ಬಾಹು ಈ ತ್ರಿಭುಜದ GE ಬಾಹು ಈ ತ್ರಿಭುಜದ ME ಬಾಹುಗೆ ಸಮವಾಗಿದೆ ಅಂತ ನಾವಿಲ್ಲಿ ಹೇಳ್ಬೋದು. ಅದನ್ನ ಬರೀತಾ ಇದ್ದೇನೆ GE ME. ಇದಕ್ಕೆ ರೀಸನ್ ವಜ್ರಾಕೃತಿಯ ಬಾಹುಗಳು ಸಮವಾಗಿರ್ತದೆ. ನಂತರ ವಜ್ರಾಕೃತಿಯಲ್ಲಿ ಕರ್ಣಗಳು ಪರಸ್ಪರ ಅರ್ಧಿಸುತ್ತವೆ ಅಂತ ಹೇಳಿ ನಾವು ಕಲ್ತಿದ್ದೇವೆ. ಇಲ್ಲಿ ನೀವು GM ಮತ್ತೆ EA 2 ಕರ್ಣಗಳನ್ನು ಕಾಣಬಹುದು. ಪರಸ್ಪರ ಅರ್ಧಿಸುತ್ತವೆ ಅಂತ ಹೇಳಿದ್ರೆ ಏನರ್ಥ? ಆ ಕರ್ಣವನ್ನ 2 ಭಾಗಗಳಾಗಿ ಸಮಭಾಗಗಳಾಗಿ ವಿಂಗಡಿಸ್ತದೆ ಅಂತ ಅರ್ಥ. ಅಂದ್ರೆ ಇಲ್ಲಿ 2 ತ್ರಿಭುಜದಲ್ಲಿ ಈ ಭಾಗ GO ಅಥವಾ OG ಎನ್ನುವಂಥದ್ದು OMಗೆ ಸಮವಾಗಿದೆ ಅಂತ ನಾವಿಲ್ಲಿ ಹೇಳ್ಬೋದು. ಆದ್ರಿಂದ ಅದನ್ನ ಬರೀತಾ ಇದ್ದೇನೆ OG OM ಆಗಿದೆ. ಇದಕ್ಕೆ ನೀವು ರೀಸನ್ ಬರೀಬೇಕು, ವಜ್ರಾಕೃತಿಯ ಕರ್ಣಗಳು ಅರ್ಧಿಸುತ್ತವೆ ಅಂತ ರೀಸನ್ ಬರೀರಿ. ಕರ್ಣಗಳು ಅರ್ಧಿಸುತ್ತವೆ, ಹಾಗೆ ವಜ್ರಾಕೃತಿ ಅಂತ ಬರೀಬೇಕು. ವಜ್ರಾಕೃತಿಯ ಕರ್ಣಗಳು ಅರ್ಧಿಸುತ್ತವೆ. ನಂತರ ಇಲ್ಲಿ ನೀವು ಕಾಣಬಹುದು ನಾವೀಗ 3 ಭಾಗಗಳನ್ನು ತೋರಿಸಿದ್ದೇವೆ. ಈ ಬಾಹು ಇದಕ್ಕೆ ಸಮವಾಗಿದೆ, ಹಾಗೆ ಈ ಬಾಹು ಇದಕ್ಕೆ ಸಮ, ಹಾಗೆ ಈ ಬಾಹು ಇದಕ್ಕೆ ಸಮ. ಹಾಗಾಗಿ ನಾವಿಲ್ಲಿ ಬಾ ಅಂದ್ರೆ S ಸರ್ವಸಮತೆ ನಿಯಮವನ್ನು ಉಪಯೋಗಿಸಿ ನಾವಿಲ್ಲಿ ಹೇಳ್ಬೋದು ತ್ರಿಭುಜ GEO ಎನ್ನುವಂಥದ್ದು ಯಾವುದಕ್ಕೆ ಸರ್ವಸಮವಾಗಿದೆ? ತ್ರಿಭುಜ MEOಗೆ ಸರ್ವಸಮವಾಗಿದೆ ಅಂತ ನಾವಿಲ್ಲಿ ಹೇಳ್ಬೋದು. ಇಲ್ಲಿ ಕಾರಣ ಏನಂದ್ರೆ ನೀವು ಬರೀಬಹುದು ಬಾಹು ಅಥವಾ S ಸರ್ವಸಮತೆ ನಿಬಂಧನೆ. ಈ ನಿಬಂಧನೆ ಪ್ರಕಾರ 2 ತ್ರಿಭುಜಗಳು ಈಗ ಸರ್ವಸಮ ಆಗಿದೆ. ಈಗ 2 ತ್ರಿಭುಜಗಳು ಸರ್ವಸಮ ಆಗಿದೆ ಅಂತ ಹೇಳಿದ್ರೆ ಏನರ್ಥ? ಅವುಗಳ ಅನುರೂಪ ಭಾಗಗಳು ಕೂಡ ಸರ್ವಸಮ ಆಗಿರ್ತದೆ. ಹಾಗಾಗಿ ನಾವಿಲ್ಲಿ ಹೇಳ್ಬೋದು ಈ ಕೋನ, ಇಲ್ಲಿರುವ ಈ ಕೋನ ಈ ಕೋನಕ್ಕೆ ಸಮವಾಗಿದೆ ಅಂತ ಹೇಳ್ಬೋದು. ಅಂದ್ರೆ ನಾವಿಲ್ಲಿ ಬರೀಬಹುದು ಕೋನ GOE ಕೋನ MOE ಅಂತ ಬರೀತಾ ಇದ್ದೇನೆ. ಇದಕ್ಕೆ ಕಾರಣ ಏನು? CT
ಅಥವಾ ಸರ್ವಸಮ ತ್ರಿಭುಜಗಳ ಅನುರೂಪ ಭಾಗಗಳು, ಅಥವಾ ಇಂಗ್ಲಿಷ್ನಲ್ಲಿ ನಾವು ಅದನ್ನ CPCT ಅಂತ ಹೇಳ್ತೇವೆ, ಕರೆಸ್ಪಾಂಡಿಂಗ್ ಪಾರ್ಟ್ಸ್ ಆಫ್ ಕಾಂಗ್ರುಯೆಂಟ್ ಟ್ರ್ಯಾಂಗಲ್. ಸೊ ಅದರಿಂದಾಗಿ ನಾವು ಹೇಳ್ಬೋದು ಇಲ್ಲಿರುವಂತ ಈ ಕೋನ, ಚಿತ್ರವನ್ನ ಗಮನಿಸಿ, ಈ ಕೋನ ಇದಕ್ಕೆ ಸಮವಾಗಿದೆ ಅಂತ ಹೇಳ್ಬೋದು. ಹಾಗೆ ನೀವು ಈ ಚಿತ್ರವನ್ನ ಗಮನಿಸಿದ್ರೆ ಇಲ್ಲಿ ಈಗ ಈ G ಮತ್ತೆ M ಇದೆ, ಹಾಗೆ ಅಲ್ಲಿ ಒಂದು ರೇಖೆ ಇದೆ E. ನಾವಿಲ್ಲಿ ಈ ಕೋನ ಮತ್ತೆ ಈ ಕೋನ ಸಮ ಅಂತ ಇಲ್ಲಿ ತೋರಿಸಿದ್ದೇವೆ. ಇದನ್ನು ನೀವು ಗಮನಿಸಿದ್ರೆ ಇದು ಏನಾಗ್ತದೆ, ಸರಳ ಯುಗ್ಮ ಕೋನ ಆಗ್ತದೆ, ಅಂದ್ರೆ ಲೀನಿಯರ್ ಪೇರ್ ಅಂತ ನಾವು ಹೇಳ್ತೇವೆ. ಇಲ್ಲಿ ಒಂದು ಸರಳ ರೇಖೆ ಇದೆ, ಅದರ ಮೇಲೆ ಒಂದು ಗೆರೆ ಇದೆ, ಅಲ್ಲಿ ಎರಡೂ ಬದಿಯಲ್ಲಿ ಉಂಟಾಗುವಂತ ಕೋನಗಳ ಮೊತ್ತ ಎಷ್ಟಿರ್ತದೆ, ಯಾವಾಗಲೂ 180 ಡಿಗ್ರಿ ಆಗಿರ್ತದೆ. ಈ ಕೋನ ಪ್ಲಸ್ ಈ ಕೋನ 180 ಡಿಗ್ರಿ ಆಗಿರ್ತದೆ. ಯಾಕೆಂದ್ರೆ ಇದನ್ನು ನಾವು ಸರಳ ಯುಗ್ಮ ಕೋನಗಳು ಅಂತ ಹೇಳ್ತೇವೆ. ಹಾಗಾಗಿ ನಾವಿಲ್ಲಿ ಹೇಳ್ಬೋದು, ಅದನ್ನ ಬರೀಬುವ, ಕೋನ GOE ಪ್ಲಸ್ ಕೋನ MOE ಇಸ್ ಈಕ್ವಲ್ ಟು ಎಷ್ಟು, 180 ಡಿಗ್ರಿ ಆಗಿದೆ. ಯಾಕೆಂದ್ರೆ ಅವುಗಳು ಏನಾಗಿದೆ, ಸರಳ ಯುಗ್ಮ ಕೋನಗಳಾಗಿವೆ, ಅಥವಾ ನಾವು ಇಂಗ್ಲಿಷ್ನಲ್ಲಿ ಲೀನಿಯರ್ ಪೇರ್ ಅಂತ ಹೇಳ್ತೇವೆ. ಸೊ ಸರಳ ಯುಗ್ಮ ಕೋನಗಳು. ನೆಕ್ಸ್ಟ್ ಇಲ್ಲಿ ನಾವು ನೋಡಿದ್ದೇವೆ ಈ ಕೋನ GOE ಯಾವುದಕ್ಕೆ ಸಮವಾಗಿದೆ, MOEಗೆ ಸಮವಾಗಿದೆ. ಹಾಗಾಗಿ ಈ ಜಾಗದಲ್ಲಿ GOE ಇರುವಂತ ಜಾಗದಲ್ಲಿ MOE ಅಂತ ಬರೀತೇನೆ. ಸೊ ಪ್ಲಸ್ MOE ಇಸ್ ಈಕ್ವಲ್ ಟು 180 ಡಿಗ್ರಿ. ನೆಕ್ಸ್ಟ್ ಇಲ್ಲಿ 2 ಕೋನ MOE ಇಸ್ ಈಕ್ವಲ್ ಟು 180 ಡಿಗ್ರಿ. ಸೊ ಕೋನ MOE ಇಸ್ ಈಕ್ವಲ್ ಟು 180 ಡಿಗ್ರಿ ಭಾಗಿಸು 2. ಅಂದ್ರೆ ನಮ್ಗೇನ್ ಸಿಗ್ತಾ ಇದೆ, ಕೋನ MOE ಇಸ್ ಈಕ್ವಲ್ ಟು 90 ಡಿಗ್ರಿ ಅಂತ ಸಿಕ್ಕಿದೆ. ಹಾಗೆ ಕೋನ GOE, MOE ಯಾವುದಕ್ಕೆ ಸಮವಾಗಿದೆ, ಕೋನ MOE GOEಗೆ ಸಮವಾಗಿದೆ. ಆದ್ರಿಂದ ನಾವು ಹೇಳ್ಬೋದು ಕೋನ GOE ಕೂಡ ಎಷ್ಟು, 90 ಡಿಗ್ರಿ ಅಂತ ಹೇಳ್ಬೋದು. ಅಂದ್ರೆ ನಮ್ಮ ಚಿತ್ರ ಏನಿದೆ, ಈ ಚಿತ್ರದಲ್ಲಿ ಈ ಕೋನ ಎಷ್ಟು, 90 ಡಿಗ್ರಿ ಆಗಿದೆ, ಹಾಗೆ ಈ ಕೋನ ಎಷ್ಟು, 90 ಡಿಗ್ರಿ ಆಗಿದೆ. ಅದೇ ರೀತಿ ನೀವು ಈ ಬೇರೆ ಎರಡು ತ್ರಿಭುಜಗಳನ್ನ ತೆಗೆದುಕೊಂಡು ಕೂಡ ಪ್ರೂವ್ ಮಾಡ್ಬೋದು. ಈ ಎರಡು ತ್ರಿಭುಜ ಮತ್ತೆ ಈ ಎರಡು ತ್ರಿಭುಜವನ್ನು ಕೂಡ ತೆಗೆದುಕೊಂಡು ಪ್ರೂವ್ ಮಾಡ್ಬೋದು. ಸೊ ಇದೇನು ಹೇಳ್ತದೆ ಅಂದ್ರೆ ಕರ್ಣಗಳು 90 ಡಿಗ್ರಿ ಕೋನದಲ್ಲಿ ಪರಸ್ಪರ ಅರ್ಧಿಸುತ್ತದೆ ಅಂತ ಹೇಳ್ತದೆ. ಸೊ ಇದನ್ನ ಈ ರೀತಿಯಲ್ಲಿ ನೀವು ಪ್ರೂವ್ ಮಾಡ್ಬೋದು. ಇದನ್ನ ನಾವು ನಿರ್ಧಾರಕ 10 ಅಂತ ಹೇಳ್ತೇವೆ. ಸೊ ಈ ನಿರ್ಧಾರಕ 10 ನಾನು ಈಗಾಗಲೇ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಹಾಗೆ ನಿಮ್ಗೆ ಇಲ್ಲಿ ಕೊಟ್ಟಿದ್ದಾರೆ, ನಾವಿಲ್ಲಿ ಫಸ್ಟಿಗೆ ಏನ್ ಮಾಡ್ಬೇಕಂದ್ರೆ ಈ ಎರಡು ತ್ರಿಭುಜಗಳು ಸರ್ವಸಮ ಅಂತ ಪ್ರೂವ್ ಮಾಡಬೇಕು. ಆಗ ನಾವು ಈ ಎರಡು ಕೋನಗಳು ಸಮ ಅಂತ ಹೇಳ್ತೇವೆ. ನಂತರ ಸರಳ ಯುಗ್ಮ ಕೋನಗಳಾಗಿರೋದ್ರಿಂದ ಅವುಗಳ ಮೊತ್ತ ಕೂಡ ಎಷ್ಟಾಗಿರ್ತದೆ, 180 ಡಿಗ್ರಿ ಆಗಿರ್ತದೆ. ನಂತರ ನಮ್ಗೆ ಪ್ರತಿ ಕೋನ 90 ಡಿಗ್ರಿ ಅಂತ ಸಿಗ್ತದೆ. ಹಾಗಾಗಿ ನಾವು ಹೇಳ್ಬೋದು ವಜ್ರಾಕೃತಿಯ ಕರ್ಣಗಳು 90 ಡಿಗ್ರಿ ಕೋನದಲ್ಲಿ ಛೇದಿಸುತ್ತವೆ ಪರಸ್ಪರ ಅಂತ ಹೇಳ್ಬೋದು.